ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಐ ಲವ್ ಯು ಚಿತ್ರತಂಡದಿಂದ ಆತ್ಮೀಯ ಸ್ವಾಗತ. ಆಕ್ಚುಲಿ ಇವತ್ತು ತಮ್ಮನ್ನೆಲ್ಲ ಬರಮಾಡಿಕೊಂಡು ತಮ್ಮ ಜೊತೆ ಒಂದು ಗೆಟ್ ಟುಗೆದರ್, ಒಂದು ಊಟ ಮಾಡೋಣ, ಒಂದು ಮಾತಾಡೋಣ ಪ್ರೀತಿಯಿಂದ ಅಂತ ಕರೆದ ಉದ್ದೇಶ ಬಹಳ ದಿನ ಆಗಿದೆ. ಎಲ್ಲರೂ ನನ್ನ ಕೇಳ್ತಿದ್ರು ಐ ಲವ್ ಯು ಅಂತಂದ್ರೆ ನೀವು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ ಚಂದ್ರು. ಯಾಕೆ ಅಂತ ತುಂಬಾ ಜನ ನನ್ನ ಸ್ನೇಹಿತರು ಕೇಳಿದ್ರು. ಸೊ ಅದಕ್ಕೂ ಒಂದು ಕ್ಲಿಯರ್ ಮಾಡಿದಾಗ ಆಗುತ್ತೆ. ಮತ್ತೆ ಮಲೇಷ್ಯಾದಲ್ಲಿ ಒಂದು ಹಾಡನ್ನ ಒಂದು ಚಿತ್ರೀಕರಣ ಮಾಡ್ಕೊಂಡ್ ಬಂದ್ವಿ, ಅದು ಬ್ಯಾಲೆನ್ಸ್ ಇತ್ತು. ಅದನ್ನು ನಿಮಗೆ ವಿಜುವಲ್ ಆಗಿ ತೋರಿಸ್ದಾಗಿರುತ್ತೆ. ನಾಳೆಯಿಂದ ಅದು ಟಿವಿಲಿ ಪ್ಲೇ ಆಗುತ್ತೆ. ಅದಕ್ಕೂ ಮುಂಚೆ ನಿಮಗೆಲ್ಲರಿಗೂ ತೋರಿಸಿ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಉದ್ದೇಶ. ತಾವು ಮೊದಲನೇ ಕೇಳಿದ ಹಾಗೆ ಐ ಲವ್ ಯು ಚಿತ್ರ ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಯಾಕೆ ಮಾಡಿಲ್ಲ ಅಂತಂದ್ರೆ, ಆಕ್ಚುಲಿ ನಾವು ಐ ಲವ್ ಯುನ ಅನ್ಕೊಂಡಿರೋದೇ 2 ಲ್ಯಾಂಗ್ವೇಜ್ ಅಲ್ಲಿ ಬಹಳ ದೂರಿಯಾಗಿ ಮಾಡಬೇಕು ಅಂತ. ಆತರ ಇಲ್ಲದೆ ಉಬ್ಬಿ ಸರ್ ಕೂಡ ನನಗೆ ಪ್ರತಿ ವಿಷಯದಲ್ಲೂ ಕೂಡ ಸಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿ ಒಂದು ಒಳ್ಳೆ ಕತೆ ಕೂಲಾಗಿ ಮಾಡಿ ಟೈಮ್ ತಗೊಂಡ್ ಮಾಡಿ ಅಂತ ನನಗೆ ಅವತ್ತಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇನೆ, ಒಂದು 5 ದಿನ ಶೂಟಿಂಗ್ ಮಾಡ್ತೀವಿ, ಅದನ್ನ ಎಡಿಟ್ ಮಾಡ್ತೀವಿ, ನೋಡ್ತೀವಿ, ಹೀಗೆ ಅನ್ಕೊಂಡು ಪ್ಲಾನ್ ಪ್ರಕಾರ 1 ವರ್ಷದಿಂದ ಶೂಟಿಂಗ್ ಮಾಡ್ಕೊಂಡ್ ಬಂದ್ವಿ. ಅದಕ್ಕೆ ತಕ್ಕ ಹಾಗೆ ತೆಲುಗು ಕೂಡ ಒಂದು ದೊಡ್ಡ ಕಂಪನಿ ಶ್ರೇಯಸ್ ಮೀಡಿಯಾ ಶ್ರೀನು ಅಂತ ದೊಡ್ಡ ಚಿತ್ರಗಳನ್ನ ಅವರು ರಿಲೀಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್. ಅವ್ರು ಇವತ್ತು ಬರಬೇಕಿತ್ತು. ಅವ್ರು 11ನೇ ತಾರೀಕು ಹೈದರಾಬಾದ್ ಅಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡ್ತಿದೀವಿ. ಸೊ ಆ ಒಂದು ಇದ್ರೊಳಗಡೆ ನಾಳೆ ಬರ್ತೀನಿ, ಉಪ್ಪಿ ಸರ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರು ನಾಳೆ ಬರ್ತಿದ್ದಾರೆ, ಇವತ್ತು ಬರಕ್ ಆಗಿಲ್ಲ. ಏಕಕಾಲದಲ್ಲಿ KGF ನಂತರ ಒಂದು ಕನ್ನಡ ಚಿತ್ರ, ಅಲ್ಲಿ ಕೂಡ ಸುಮಾರು ಒಂದು 200-250ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾನು ಅವ್ರ ಜೊತೆ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ತಾ ಇದ್ದೀವಿ. ಏಪ್ರಿಲ್ ಅಲ್ಲಿ ಐ ಲವ್ ಯುನ ಬಿಡುಗಡೆ ಮಾಡೋದಕ್ಕೆ ಒಂದು CG ಕೆಲಸನೂ ಕೂಡ ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು, ಅದು ಕೂಡ ಕೆಲಸ ನಡೀತಾ ಇದೆ. ಖಂಡಿತವಾಗ್ಲೂ ಡೇಟ್ ನ ನಿಗದಿತವಾಗಿ ಹೇಳಕ್ ಆಗ್ತಿಲ್ಲ. ಯಾಕೆಂತಂದ್ರೆ ನಾನು ಡಿಸ್ಟ್ರಿಬ್ಯೂಟರ್ ಜೊತೆ ಎಲ್ಲ ಮಾತಾಡ್ಬೇಕು. ನಾನು 12ನೇ ತಾರೀಕು ಮಾಡ್ಲೇಬೇಕು ಸರ್ ಅಂತ ನಾನು ನಮ್ಮ ಮೋಹನ್ ಅಣ್ಣ, ಜಯಣ್ಣ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀನಿ. ಖಂಡಿತ ನಾನು ಪ್ರಾಡಕ್ಟ್ ನ ಕೊಟ್ರೆ ಅವ್ರು ರೆಡಿ ಇದ್ದಾರೆ, ಸಿನಿಮಾ ಬೇಗ ಕೊಡಿ ಸರ್, ಈಗ ಎಲ್ಲ ಕಾಯ್ತಿದ್ದಾರೆ ಅಂತ. ಸೊ ನನ್ನ ಕಡೆಯಿಂದ ತಾಂತ್ರಿಕವಾಗಿ ಸ್ವಲ್ಪ ಕೆಲಸಗಳು 2 ಭಾಷೆಯಲ್ಲಿ ಇರೋದ್ರಿಂದ ಡಿಲೇ ಆಗ್ತಿದೆ. ಖಂಡಿತವಾಗ್ಲೂ ಏಪ್ರಿಲ್ ಅಲ್ಲಿ ಎಲ್ರಿಗೂ ಸಿನಿಮಾನ ನೋಡ್ತಕ್ಕಂಥ ಒಂದು ಅವಕಾಶವನ್ನ ಇಡೀ ನನ್ನ ಚಿತ್ರತಂಡ ಕಷ್ಟಪಟ್ಟು ಕೆಲಸ ಮಾಡ್ತಿದೆ. ಈ ಒಂದು ಸಿನಿಮಾನ, ಇದು ನನ್ನ ಮೊದಲನೇ ಹೆಜ್ಜೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, 10 ಸಿನಿಮಾ ನಾನು ಮಾಡಿದ್ರು ಕೂಡ 11ನೇದು ನಾನು ಎಲ್ಲೋ ಒಂದ್ ಕಡೆ ಜಾಸ್ತಿ ಭಯ ಅನ್ನೋದಕ್ಕಿಂತ ಹೆಚ್ಚಿಗೆ ನಂದು ಇದು ಮೊದಲನೇ ಸಿನಿಮಾ ಅಂತಾನೆ ನಾನು ಕೆಲಸ ಮಾಡ್ತೀನಿ. ನನ್ನ ಗುರುಗಳು ರಾಜೇಂದ್ರ ಸರ್, ಅವ್ರ ಜೊತೆ ಆಡ್ಸ್ ಮಾಡ್ತಿದ್ರು, ಆಡ್ ಮೇಕರ್ ಅವರು, ಅವ್ರ ಜೊತೆ ಸಾಕಷ್ಟು ಆಡ್ಗೆ ಕೆಲಸ ಮಾಡ್ತಿದ್ದೆ ನಾನು. ಅವ್ರು ಅದನ್ನೇ ಹೇಳ್ತಿದ್ರು ಸಾಯಂಕಾಲ ಕೂತ್ಕೊಂಡು, ಪ್ರತಿಯೊಂದರಲ್ಲೂ ಕೂಡ ನೀನೇ ಒಬ್ಬ ಅಸಿಸ್ಟೆಂಟ್ ಹತ್ರ ಓಡೋಗ್ತೀಯ, ಅದ್ ಮಾಡ್ತೀವಿ ಇದು ಮಾಡ್ತೀನಿ. ಜನರಲ್ಲ ಕೇಳ್ತಿದ್ರು, ಇಲ್ಲ ಗುರುಗಳೇ, ಪ್ರತಿಯೊಂದರಲ್ಲೂ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಏನೂ ನಡೆಯಲ್ಲ. ಹಾಗಾಗಿ ಪ್ರತಿಯೊಂದು ಕೂಡ ನಂದು ಹೊಸ ಸಿನಿಮಾ ಅಂತ ಹೇಳ್ತಿದ್ದೆ. ನಾನು ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ. ಮೇಲಾಗಿ ನಿಮ್ಮ ಎಲ್ಲರ ಆಶೀರ್ವಾದ ಇದೆ. ಈ ಚಿತ್ರಕ್ಕೆ ಉಪ್ಪಿ ಸರ್ ಮೊದಲೇ ಹೇಳಿದಾಗೆ ಅವರ ಬ್ರೈನು, ನನ್ನ ಹೃದಯ, ಇಡೀ ಚಿತ್ರತಂಡದ ಒಂದು ಶ್ರಮ, ಸುಜ್ಞಾನ್ ಅವರು, ನಮ್ಮ ಫೋಟೋಗ್ರಫಿ. ಬಹಳ ಇಲ್ಲಿ ಸಾಯಂಕಾಲ ಒಂದು ಫಾರ್ಮೆಟ್ ಚೇಂಜ್ ಆಯ್ತು, ಹಾಗಾಗಿ ಇಲ್ಲಿರ್ತಕ್ಕಂಥ ಫಾರ್ಮೆಟ್ಗೂ ಪ್ಲೇಗೂ ಕರೆಕ್ಟ್ ಆಗಿ ಆಗಿಲ್ಲ. ಅದು ಟಿವಿ ಇಲ್ಲಿ ಮತ್ತೆ ಸಿನಿಮಾದಲ್ಲಿ ಅದು ಕರೆಕ್ಟ್ ಆಗಿರುತ್ತೆ. ಅದೊಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸರಿಯಾಗಿ ಕಾಣಲಿಲ್ಲ. ಅದನ್ನೇ ಸುಜ್ಞಾನ್ ಅವ್ರು ಹೇಳ್ತಿದ್ರು, ಏನ್ ಸರ್ ಫಸ್ಟ್ ಟೈಮ್ ತೋರಿಸ್ತಿದ್ದೀರಾ ಅಂತಂದ್ರು. ಆದ್ರೂ ನಿಜವಾಗ್ಲೂ ಚೆನ್ನಾಗಿತ್ತು ಮೂರ್ತಿಗಳೇ. ಇಲ್ಲಿನ ಫಾರ್ಮೆಟ್ ಅಲ್ಲಿ ನಮ್ಗೆ ಗೊತ್ತಾಗಿರ್ಲಿಲ್ಲ. ಬಹಳ ಚೆನ್ನಾಗಿ ಒಂದು ಹೋಮ್ ವರ್ಕ್ ಮಾಡ್ಕೊಂಡು ಕೆಲಸ ಮಾಡಿದೀವಿ. ಉಪ್ಪಿ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಅದು ಅತಿಶಯೋಕ್ತಿ ಆಗುತ್ತೆ. ಇಲ್ಲಿ ಉಪ್ಪಿ ಸರ್ ಕೂಡ ನನಗೆ ಸಾಕಷ್ಟು ಎಲ್ಲಾ ವಿಷಯದಲ್ಲೂ ಪ್ರೋತ್ಸಾಹಿಸಿ ಸಿನಿಮಾ ಆಗಿದೆ. ಮತ್ತೆ ಆಗ್ಲೇ ಸೋನು ಗೌಡ ಅವರು ಬಂದ್ರು, ಸರ್ ನನ್ನೇನಕ್ಕೆ ಕರಿತೀರಾ ಸರ್ ಅಂದ್ರು. ಏನ್ ಜಗಳ ಮಾಡ್ತಾರ ಅಂತ ಅನ್ಕೊಂಡೆ. ಮಾಡಮ್ಮ, ಜಗಳ ಏನಾದ್ರು ಮಾಡಂಗಿದ್ರೆ ಸಾಕಷ್ಟು ಜನ ಮಾಡಿದಾರೆ, ನೀನು ಜಗಳ ಮಾಡು ಅಂದೆ. ಯಾಕೆ ಅಂತಂದ್ರೆ, ಲೆಫ್ಟ್ ನೋಡಿ ಸರ್ ರಚಿತಾ ಅವರಿದ್ದಾರೆ, ರೈಟ್ ನೋಡಿ ಸರ್ ರಚಿತಾ ಅವರಿದ್ದಾರೆ, ಪ್ರತಿಯೊಂದಕ್ಕೂ ನನ್ನ ಕರಿತೀರಾ, ನಂದೊಂದು ಫೋಟೋನು ಹಾಕಲ್ಲ ಅಂದ್ರು. ಆಮೇಲೆ ಅವರೇ ಹೇಳಿದ್ರು ನನ್ಗೆ, ಇಲ್ಲ ಸರ್ ಹಂಗ ಅಂತೀನಿ ಅಂತ ಅನ್ಕೋಬೇಡಿ, ನನಗೆ ಗೊತ್ತು ಈ ಕಥೆಯಲ್ಲಿ ನನ್ನ ಪಾತ್ರದ ತೀವ್ರತೆ ಏನಿದೆ. ಚಿತ್ರ ನೋಡಿದ್ಮೇಲೆ ಜನ ನನ್ನನ್ನು ಹೇಗೆ ಅಂತಾರೆ, ಯಾಕೆ ಗುರುತಿಸ್ತಾರೆ ನನಗೆ ಗೊತ್ತಿದೆ. ಸುಮ್ಮನೆ ಕೇಳಿದೆ ಅಂತಂದ್ರು.
ನಾನು ಒಂದು ಸೆಕೆಂಡ್ ಏನಪ್ಪ ಮತ್ತೆ ನಮ್ಮ ಹೀರೋಯಿನ್ ಒಬ್ಬ ಮಾಡ್ಕೊಂಡ್ರೆ ಪ್ರಮೋಷನ್ಸ್ಗೆಲ್ಲ ಏನಪ್ಪ ಅಂತ ನನಗೊಂದು ನಿಜವಾಗ್ಲೂ ಭಯ ಆಯಿತು. ಆಮೇಲೆ ಮಾತಾಡ್ತಾರೆ ಅವ್ರು ನಿಮ್ಮ ಜೊತೆ. ಒಪ್ಪಿ ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು. ನಮಸ್ಕಾರ. ಆಲ್ರೆಡಿ ನಿಮ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಅಲ್ಲಿ. ಚಂದ್ರು ಅವ್ರು ಇಷ್ಟೊಂದು ಮಾತಾಡ್ಮೇಲೆ ನಮ್ಗೆ ಯಾಕ್ರಿ ಮೈಕ್ ಕೊಡ್ತೀರಾ ನೀವು? ಹಿಂದ್ಗಡೆ ಮುಂದ್ಗಡೆ ಎಲ್ಲ ನೀವು ಮಾತಾಡ್ಬಿಟ್ಟಿದ್ದೀರಾ. ನಾವು ಇನ್ನೇನು ಹೇಳೋದು? ನಮ್ಮ ಕೆಲಸ ಮುಗಿಸಿದೀವಿ ನಾವು. ಇನ್ನೇನಿದ್ರು ನಿಮ್ಮ ಕೆಲಸ. 100% ಈ ಸಿನಿಮಾನ ಚಂದ್ರು ನಂಬಿ ಮಾಡ್ತಾ ಇದೀವಿ ನಾವು. ಚಂದ್ರು ಖಂಡಿತ ಗೊತ್ತೇನೋ ಮಿರಾಕಲ್ ಮಾಡ್ತಾರೆ ಅಂತ. ಚಂದ್ರು ಮಾಡ್ತಾರೆ. ಆ ಒಂದೆಲ್ಲೋ ಒಂದು ಅವರ ಕೆಪಾಸಿಟಿ ಇದೆ ಚಂದ್ರುಗೆ. ಪಬ್ಲಿಸಿಟಿ ಇರ್ಬೋದು, ಸಿನಿಮಾನ ತಗೊಂಡೋಗಿ ನಿಲ್ಸೋದಿರ್ಬೋದು, ಅವ್ರದ್ದೇ ಆ ಟೈಮ್ ತಗೊಂಡು ಅದಕ್ಕೆ ಏನ್ ಬೇಕೋ ಅದೆಲ್ಲವನ್ನೂ ಮಾಡ್ತಾರೆ. ನಾವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ನಾನು ಮಾತೇ ಆಡಿಸ್ತಾರೆ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೀನಿ. ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಕತೆ, ತುಂಬಾ ಒಳ್ಳೆ ಸಿನಿಮಾ. ನೀವೆಲ್ಲರೂ ಈ ಮಾತನ್ನು ಹೇಳ್ತೀರಾ ಸಿನಿಮಾ ನೋಡಿದ್ರೆ ಖಂಡಿತ. ಸೋನು ಅವರು ಬರ್ತಾ ಇದ್ರೆ ಪಬ್ಲಿಸಿಟಿ ಚೆನ್ನಾಗಿರುತ್ತೆ ಆಕ್ಚುಲಿ. ಯಾಕೆ ಇಷ್ಟ ದಿನ ನೀವೇ ಹೇಳ್ಬೇಕು ಅದನ್ನ. ಇನ್ನಷ್ಟು ಕ್ಯೂರಿಯಾಸಿಟಿ, ಇನ್ನಷ್ಟು ಪ್ಲಸ್ ಪಾಯಿಂಟ್ ಇರುತ್ತೆ ಅವ್ರು ಬಂದ್ರೆ. ಆಮೇಲೆ ಆಲ್ರೆಡಿ ತುಂಬಾ ಪಾಪ್ಯುಲರ್ ಅವ್ರು ಇವಾಗ. ತುಂಬಾ ಹುಡುಗರಿಗೆಲ್ಲ ಪಡ್ಡೆ ಹುಡುಗರ ಹೃದಯಕ್ಕೆ ಲಗ್ಗೆ ಹಾಕಿದ್ದಾರೆ ಅವರು ಆದಷ್ಟು ಬೇಗ ಪೋಸ್ಟಲ್ಲಿ ಬರಲಿ ಅಕ್ಕಪಕ್ಕದಲ್ಲಿ. ನಮಗೂ ಸ್ವಲ್ಪ ಸ್ಟಾರ್ಡಮ್ ಜಾಸ್ತಿ ಆಗೋದು ನೀವೆಲ್ಲ ಬಂದ್ರೆ. ಥ್ಯಾಂಕ್ ಯು ವೆರಿ ಮಚ್. ಈಗೆಲ್ಲ ಮಾತಾಡೋದು ಅಷ್ಟೇ ಚಂದ್ರು ಅವರು. ಯಾಕಂದ್ರೆ ನಾನು ಕರೆದಿರೋದು ಬೇರೆದಕ್ಕೆ ಸರ್, ನೀವು ಸಪರೇಟ್ ಆಗಿ ಮಾಡ್ಕೊಳ್ಳಿ ಅಂತಾರೆ. ಓ, ಕೋಡ್ ಆಫ್ ಕಂಡಕ್ಟ್ ಅದಿಲ್ಲ. ನಾನು ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಎಲೆಕ್ಷನ್ ನಿಂತ್ರೆ ಆಗ್ಬೋದೇನೋ, ಬಟ್ ನಾನು ಎಲೆಕ್ಷನ್ ನಿಲ್ತಾ ಇಲ್ಲ ಈ ಸತಿ. ಸೊ ಅದರಿಂದ ಆ ಸಮಸ್ಯೆ ಇರಲ್ಲ. ಮೊದಲನೇಗೆ ನನ್ನ ಪ್ರೀವಿಯಸ್ ಫಿಲಮ್ ಚಂಬಲ್ ಬಗ್ಗೆ ಹೇಳ್ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ಸೋ ಮಚ್ ಪಾಸಿಟಿವ್ ರಿವ್ಯೂಸ್. ಅಂಡ್ ಈ ಫಿಲಮ್ ಬಂದ್ರೆ ಹೌದು, ಇವ್ರು ಹೇಳ್ದಂಗೆ ಪೋಸ್ಟರ್ನಲ್ಲೆಲ್ಲ, ಟ್ರೇಲರ್ನಲ್ಲೆಲ್ಲ, ಸಾಂಗ್ಸ್ನಲ್ಲೆಲ್ಲ ಇದೆಲ್ಲ ಆರ್ಟಿಸ್ಟ್ಗೂ ಒಂದು ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಾವೇನು ಪ್ರೆಸ್ ಮೀಟ್ಗೆ ಹೋಗ್ಬೇಕು ಅಂತ. ಬಟ್ ನಾನು ಆಕ್ಟ್ ಮಾಡಿದ್ದೀನಿ. ಸೊ ನನಗೆ ಗೊತ್ತು ನನ್ನ ಫಿಲಮ್ನಲ್ಲಿ ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ, ನನ್ನ ಮಹತ್ವ ಏನು ಎಲ್ಲವೂ ಗೊತ್ತಿರೋದ್ರಿಂದ. ಅಂಡ್ ಎಲ್ಲರೂ ನಾನು ಡೈರೆಕ್ಟರ್ ಹತ್ರ ಕೇಳಬೇಕು ಅನ್ನೋ ಅವಶ್ಯಕತೆನೂ ನನಗೆ ಅನಿಸ್ಲಿಲ್ಲ. ಕೇಳಬೇಕು ಅವ್ರು ಇದೇನದು ಬೇರೆ ಕೆಲಸದಲ್ಲಿ ಇರ್ತಾರೆ, ಏನಕ್ಕೆ ಸರ್ ನಾನು ಪೋಸ್ಟರ್ನಲ್ಲಿ ಹಾಕಿಲ್ಲ, ಏನಕ್ಕೆ ಸರ್ ನಂಗೆ ಟ್ರೈಲರ್ನಲ್ಲಿ ಹಾಕಿಲ್ಲ ಅಂತ ನನಗೆ ಕೇಳಬೇಕು ಅಂತಲೂ ಅನಿಸಲಿಲ್ಲ. ಬಿಕಾಸ್ ನನಗೆ ಡೈರೆಕ್ಟ್ ಸರ್ ಜೊತೆ ವರ್ಕ್ ಮಾಡಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಆಡಿಯನ್ಸ್ಗೆ ಏನು ಕೊಡಬೇಕು, ಟ್ರೈಲರ್ನಲ್ಲಿ ಏನು ತೋರಿಸ್ಬೇಕು, ಇಲ್ಲ ಪೋಸ್ಟರ್ನಲ್ಲಿ ಹೆಂಗೆ ತೋರಿಸಿದ್ರೆ ಜನರು ಥಿಯೇಟರ್ಗೆ ಬರ್ತಾರೆ. ಇವತ್ತು ಕನ್ನಡ ಇಂಡಸ್ಟ್ರಿ ವಿ ಆರ್ ಫೈಟಿಂಗ್ ವಿತ್ ದಿ ಗ್ಲೋಬಲ್. ಬಿಕಾಸ್ ಎಲ್ಲ ರೀತಿ ಫಿಲಮ್ಸು ನಾವಿಲ್ಲಿ ಥಿಯೇಟರ್ ಬ್ಯಾಂಗ್ಳೂರ್ನಲ್ಲಿ ಬರ್ತಾ ಇದೆ. ಸೊ ಆ ರೀತಿ ಇದ್ದಾಗ ಉಪೇಂದ್ರ ಸರ್ ಫ್ಯಾನ್ಸ್ಗೆ ಇಂಪ್ರೆಸ್ ಮಾಡೋ ಥರ ಆಗಿರಲಿ, ಇಲ್ಲಾಂದ್ರೆ ರಚಿತಾ ರಾಮ್ ಅವ್ರ ಫ್ಯಾನ್ಸ್ಗೆ ಇಂಪ್ರೆಸ್ ಮಾಡೋ ಥರ ಆಗಲಿ, ಏನೋ ಒಂದು ಅಂಶಗಳು ಕೊಡಬೇಕಾಗತ್ತೆ ಕಮರ್ಷಿಯಲಿ. ಸೊ ಅದೆಲ್ಲವೂ ನೋಡಿ ಅದೇ ಇವಾಗ ನನ್ನ ತೋರಿಸ್ಬೇಕು ಅಂತಂದ್ರೆ, ಓಕೆ ಸೋನು ಗೌಡ ಅವ್ರು ಇದಾರೆ, ಪ್ರೆಸ್ ಮೀಟಿಗೆ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ, ಬಟ್ ಅವ್ರನ್ನ ತೋರ್ಸಿಲ್ಲ ಅಂತ ಒಂದು ಕುತೂಹಲನೂ ಇದ್ದೇ ಇರುತ್ತೆ. ಸೊ ಅದನ್ನ ಥಿಯೇಟರ್ ಬಂದ್ರೆ ನೋಡಿ. ಬಿಕಾಸ್ ಒಂದು ಈ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದಾಗ್ಲೂ ನನಗೆ ಆ ಸೆನ್ಸಿಟಿವಿಟಿ ಮತ್ತೆ ಸೂಕ್ಷ್ಮತೆ ಎಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು. ಅಂಡ್ ಇಷ್ಟಪಟ್ಟೆ ಈ ಕ್ಯಾರೆಕ್ಟರ್ನ ನಾನು ಒಪ್ಕೊಂಡಿರೋದು. ಅಂಡ್ ಇಲ್ಲಿ ಬಂದಿಲ್ಲ ಇದು ಫಿಲಮ್ ರಿಲೀಸ್ ಆಗೋವರೆಗೂ. ಬಟ್ ರಿಲೀಸ್ ಆದ್ಮೇಲೆ ಆ ಫಿಲಮ್ ದಟ್ ವಿಲ್ ಕ್ರಿಯೇಟ್ ಅ ಹಿಸ್ಟ್ರಿ. ಸೊ ಆ ಹಿಸ್ಟ್ರಿ ಬರೋದಕ್ಕೋಸ್ಕರ ಕಾಯ್ತಾ ಇದೀನಿ ಮಾರ್ಕೆಟ್ಗೆ ಯಾವಾಗ ಬರುತ್ತೆ ಅಂತ. ಬಟ್ ಒಂದಂತೂ ಹೇಳ್ತೀನಿ, ಚಂದ್ರು ಸರ್ ಫ್ಯಾನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಯಾರೇ ಥಿಯೇಟರ್ ಬಂದು ಫಿಲಮ್ ನೋಡ್ಕೊಂಡು ಹೊರಗಡೆ ಹೋದಾಗ ಒಂದ್ ಸ್ವಲ್ಪ ನಿಮ್ ಫ್ಯಾನ್ಸ್ ನನ್ನ ಇಷ್ಟಪಡೋಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಉಪೇಂದ್ರ ಸರ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಸೋನು ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಸೊ ವಿ ಲೈಕ್ ಇಟ್ ಅಂತ ಹೇಳೋಷ್ಟು ಮಾಡಿದೀನಿ ಅಂತ ನಾನು ನಂಬ್ಕೊಂಡಿದೀನಿ. ಸೊ ಅದನ್ನೆಲ್ಲ ಟೀಮ್ ಅವ್ರು ಹೇಳ್ತಾ ಇದಾರೆ, ಬಟ್ ನಾನು ಸ್ಕ್ರೀನ್ ಮೇಲೆ ನೋಡಿಲ್ಲ. ಸೊ ನನ್ಗೂ ಆ ಕುತೂಹಲ ಇದೆ ಹೇಗೆ ಎತ್ತ ಅಂತ. ಅಂಡ್
ಸರ್ ಇವ್ರಿಗೆ ಕೇಳ್ಬೇಕು, ನಾನು ಹೇಳ್ಬೇಕು ಅಂತ ನನ್ಗೂ ತುಂಬಾ ಕಾತರ. ಬಟ್ ಇವರು ಅದು ಥಿಯೇಟರ್ ಬಂದಾದ್ಮೇಲೆ ನೋಡಿ ಅಂತ ಅಂದ್ಮೇಲೆ ಇವತ್ತು ನಾವ್ ಪರ್ಸನಲ್ ಆಗಿ ಇವತ್ತು ನಮ್ಗೆ ಯಾರೋ ಒಬ್ರು ದುಡ್ಡು ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಪ್ರೊಫೆಷನಲಿ 5 ಕೋಟಿ ಈ ತರ ಒಂದು ಒಳ್ಳೆ ಬಜೆಟ್ ಫಿಲಮ್ ನಲ್ಲಿ ನನ್ಗೆ ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಈ ತರ ಎಲ್ಲ ಮಾಡ್ತಾ ನಾನು ಇದು ಸಣ್ಣ ಪುಟ್ಟಕ್ಕೆಲ್ಲ ನಾನು ಜಗಳ ಮಾಡಕ್ ಇಷ್ಟಪಡಲ್ಲ ಸರ್. ಸಸ್ಪೆನ್ಸ್ ಅಂತಾನೆ ಇಟ್ಕೊಳ್ಳಿ. ಬಟ್ ನನ್ ಗೊತ್ತು ಪ್ರತಿ ಸತಿ ಇವ್ರಿಗೆ ಮಾಡ್ತಾರೆ. ಹೌದು, ನೀವ್ ಏನ್ ಬೇಕಾದ್ರೂ ತಿಳ್ಕೊಬಹುದು, ಯಾವ ರೀತಿ ಬೇಕಾದ್ರೂ ಸೋನು ಹಿಂಗ್ ಪೋಟ್ರೆ ಆಗ್ಬೋದು, ಇಲ್ಲ ಗ್ಲಾಮರಸ್ ಆಗಿ ಪೋಟ್ರೆ ಆಗ್ಬೋದು, ಇಲ್ಲ ಡಿ ಗ್ಲಾಮ್ ಆಗಿ ಪೋಟ್ರೆ, ಸೊ ಎಲ್ಲವೂ ನಿಮಗ್ ಗೊತ್ತಿದೆ. ಬಟ್ ಥಿಯೇಟರ್ ಇಂದ ಹೊರಗಡೆ ಹೋದಾಗ ಯು ವಿಲ್ ಲೈಕ್ ಇಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಸಾಂಗ್ ಬಗ್ಗೆ ಅವಾಗಲೇ ಕೇಳಿದ್ರು ಪಲ್ಲವಿ ಅವರು. ಸೊ ಇಂಟ್ರೊಡಕ್ಷನ್ ಸಾಂಗ್ ಇದೆ. ಸೊ ಅದನ್ನ ತೋರ್ಸಕ್ ಆಗಿಲ್ಲ, ಅದನ್ನು ನೀವು ಥಿಯೇಟರ್ ಬಂದೇ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಆಕ್ಚುಲಿ ಪ್ರತಿ ಪಾತ್ರನು ರಿವೀಲ್ ಆಗಬೇಡಿ. ಈಗ ಆಲ್ಮೋಸ್ಟ್ ಕೆಲವರು ನನಗೆ ಟ್ರೈಲರ್ ನೋಡಿದಾಗ ಹೇಳಿದ್ರು ನಮ್ ಕತೆ ಗೊತ್ತಾಗೋಗ್ಬಿಡ್ತೀರಿ ಅಂದ್ರು. ಮೊನ್ನೆ ನಮ್ಮ ಗುರುಗಳು ಒಬ್ಬರು ಫ್ರೆಂಡು, ಚಂದ್ರ ಅವ್ರೆ ನೀವು 4 ನಿಮಿಷ ಟ್ರೈಲರ್ ಹಾಕ್ಬಿಟ್ಟಿದ್ರಿ, ನಮ್ ಕತೆ ಎಲ್ಲ ಗೊತ್ತಾಯ್ತು ಅಂದ್ರು. ಸರ್ ನೀವು ಸಿನಿಮಾ ಥಿಯೇಟರ್ ಬರಬೇಡಿ, ನಿಮ್ಗೊಂದು ಫೋನ್ ಬರ್ತದೆ ಸಿನಿಮಾ ನೋಡಿ ಅಂತ, ಅವಾಗ ನೋಡ್ಬಿಟ್ಟು ವಾಪಸ್ ಮಾಡಿ, ನೀವು ನೋಡಿದ ಕತೆ ಅಲ್ಲ ಸರ್ ಅಂದೆ. ಈಗೇನ್ ಟ್ರೈಲರ್ ಅಲ್ಲಿ ನೋಡ್ತಿದೀವಿ ಅಲ್ಲಿ ಸೋನು ಗೌಡ ಅವರು ಇಲ್ಲ, ಸಾಕಷ್ಟು ಪಾತ್ರಗಳಿಲ್ಲ, ಉಪ್ಪಿ ಸರ್ ರಚಿತಾ ರಾಮ್ ಇಬ್ಬರೇ ಇದ್ದಾರೆ. ಆ ಕ್ಯೂರಿಯಾಸಿಟಿಗೆ ಬರಬೇಕು ಸಿನಿಮಾದಲ್ಲಿ ಏನಿದೆ ಅಂತ. ಆಮೇಲೆ ಇವ್ರ ಪಾತ್ರನ ಬಿಟ್ಕೊಡೋಕ್ ಬೇಡ ಅಂತ ಸರ್, ಥಿಯೇಟರ್ಲೇ ನೋಡ್ಬೇಕು. ಇನ್ನು ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳು ಸಿನಿಮಾದಲ್ಲಿದೆ, ಅದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಟೋಟಲ್ ಆಗಿ ಸಿನಿಮಾನೇ ನೋಡಿದ್ರೆ ಚಂದ. ನಮ್ಮ ಗುರುಗಳು ಮಾತಾಡ್ತಾ ಸರ್, 2 ಮಾತು. ಗೌರವಂತ ಪತ್ರಿಕಾ ಮಿತ್ರರೇ, ನಾನು ಮಾತಾಡೋಷ್ಟು ಪೊಟೆನ್ಷಿಯಲ್ ಏನಿಲ್ಲ, ಯಾಕಂದ್ರೆ ದೊಡ್ಡ ಪೊಟೆನ್ಷಿಯಲ್ ರಾಕೆ ಇಲ್ಲಿರುವಾಗ ನಾವ್ ಏನ್ ಮಾತಾಡಿದ್ರು ವೀಕ್ ಆಗುತ್ತೆ. ರಾಜಕೀಯನೇ ಇದೀವಲ್ಲ ಸರ್, ಹಾಗಾಗಿ ರಾಜಕೀಯ ವೇದಿಕೆ ನಾವು ಈಸಿಯಾಗಿ ಮಾತಾಡ್ಬಿಡ್ತೀವಿ ಸರ್. ಇದು ರಾಜಕೀಯನೇ ಟ್ರೆಂಡ್ ಚೇಂಜ್ ಮಾಡುವಂತ ಪ್ರಜಾಕೀಯ ಬ್ರೈನು. ಜೊತೆಗೆ ಸಿನಿಮಾದ ಬಗ್ಗೆ ಏನ್ ನಾನು ಹೇಳ ಅರ್ಹತೆನೇ ಇಲ್ಲ ಅಲ್ಲಿ, ಅಷ್ಟೊಂದು ದೊಡ್ಡ ಪೊಟೆನ್ಷಿಯಲ್ ಮೌಂಟೇನ್. ಸೊ ಆದ್ರೂ ಕೂಡ ಚಂದ್ರು ಅವರು ನನಗೆ ಬರಲೇಬೇಕು ಅಂತ ಕೇಳ್ಕೊಂಡ್ರು. ನನಗೂ ಖುಷಿ. ಚಂದ್ರು ಅವರು ಬೆಳವಣಿಗೆ ನಾನು ಸುಮಾರು ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ಮುಂಚೆ ನನ್ನ ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡುವಾಗ ಅವಾಗಿಂದನೂ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಏನೋ ಒಂದು ಫೈರ್ ಕಾಣುತ್ತೆ ನನಗೆ, ಇದರಲ್ಲೇ ಕಂಟಿನ್ಯೂ ಮಾಡಿ, ಇದರಲ್ಲೇನೆ ನೀವು ಮುಂದೆ ಬರ್ತೀರಾ. ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಅವ್ರ ಜೀವನದಲ್ಲಿ. ಅವ್ರನ್ನ ಹತ್ರದಿಂದ ನೋಡಿದವ್ರಿಗೆ ಗೊತ್ತು ಅವರ ಟ್ರಾವೆಲ್ ಹೇಗಿದೆ ಅಂತ. ಸುಮಾರು ಒಂದು 20 ವರ್ಷದ ಹಿಂದೆ ಬೆಳಿಗ್ಗೆ 4 ಗಂಟೆಗೆ ನಾವು ಸೇರ್ಕೊಳ್ಬೇಕು, 6 ಗಂಟೆಗೆ ಫಸ್ಟ್ ಶಾಟ್ ಇಡ್ಬೇಕು ಸರ್ ಅಂತ ಅವ್ರು, ನಾವು ಮಲಗಿದ್ರು ಅವ್ರು ಬಂದು ಎಬ್ಸ್ಕೊಂಡು ನಮ್ಗೆ ಕರ್ಕೊಂಡು ಹೋಗ್ತಾ ಇರೋಂಥದ್ದು ಸಮಯಗಳನ್ನ ನಾನು ನೆನೆಸ್ಕೋಬೇಕಾಗುತ್ತೆ. ತುಂಬಾ ಡೆಡಿಕೇಟೆಡ್ ಪರ್ಸನ್ನು. ಆಮೇಲೆ ಮನೆ ಕಡೆ ಕೃಷಿಕರು, ಅವ್ರ ತಂದೆ ಅವರು ಅವಾಗಿಂದನೇ ಇವ್ರ ಮೇಲೆ ಮೋಸ್ಟ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಇವ್ರಿಗೆ ಹಾಕಿದ್ರು, ಅದನ್ನು ನೋಡ್ತಾ ಇದ್ರು. ಈ ಕಡೆ ಚಿತ್ರರಂಗದಲ್ಲಿ ಒಂದು ಮಾರ್ಕ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆಲ್ಲ ನಾನು ಹೇಳ್ತಾ ಇದ್ದೆ, ಇದರಲ್ಲೇ ನಿಮ್ಗೆ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ತೀರಾ, ಇದರಲ್ಲೇ ಇರಿ ಅಂತ ಹೇಳಿದ್ಮೇಲೆ 1 ವರ್ಷ ನಮ್ಮ ಕಂಪ್ನಿಯಿಂದ ಕಾಣಿಸ್ದಂಗಿದ್ರು. ಆ ನಂತರ ಒಂದು ದಿವಸ ಪೇಪರ್ ಓದ್ದೆ, ಇವ್ರು ಆಕ್ಚುಲಿ ಚಂದ್ರಶೇಖರ್ ಕೇಶಾವರ ಅಂತ ನಮ್ಮ ಹತ್ರ ಇದ್ದಾಗ ಹೆಸರಿದ್ದು ಅಲ್ವಾ ಚಂದ್ರ. ಆ ನಂತರ 1 ವರ್ಷದ ನಂತರ ತಾಜ್ ಮಹಲ್ ಅಂತ ಒಂದು ಸಿನಿಮಾ ಮಾಡಿದ್ರು. ಆವಾಗ ಆರ್ ಚಂದ್ರು ಅಂತ ಹೆಸರನ್ನ ಕಟ್ ಮಾಡ್ಕೊಂಡಿದ್ರು. ಆದ್ರೆ ಬೆಳವಣಿಗೆ ತುಂಬಾ ಬೆಳೆಸ್ಕೊಂಡಿದ್ರು. ಆಮೇಲೆ ಗೊತ್ತಾಯ್ತು ನಮ್ ಚಂದ್ರವ್ರದ್ದು ಅಂತ. ನಾನು ಹೋಗಿ ಸಿನಿಮಾ ನೋಡಿದಾಗಿಂದ ಇವತ್ತವರೆಗೂ ಅವ್ರದ್ದು ಟ್ರಾವೆಲ್ ನಾನು ಡೇ ಟು ಡೇ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ಗಳು ಮಾಡ್ತಾರೆ, ತುಂಬಾ ಕ್ರಿಯೇಟಿವ್ ಇದ್ದಾರೆ. ಮಾಡೋ ಪ್ಲಾನ್ಸ್ಗೆ ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಅವತ್ತಿನ ಒಂದು ಸಣ್ಣ ಸಿನಿಮಾ ಕಾರ್ಮಿಕರಾಗಿ ಬಂದು ಇವತ್ತೊಬ್ಬ ನಟ ನಿರ್ಮಾಪಕರಾಗ್ತಾರೆ ಅಂದ್ರೆ ಅದೊಂದು ದೊಡ್ಡ ಮೈಲಿಗಲ್ಲು. ಅವ್ರಿಗೆ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ತುಂಬಾ ಒಳ್ಳೆ ಸಂಪರ್ಕಗಳನ್ನು ಬೆಳೆಸ್ಕೊಂಡಿದ್ದಾರೆ. ನಾವು ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಹೋದಾಗ ಒಂದ್ಸಲ ಅಲ್ಲಿ ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತಾರೆ, ಈ ಕಡೆ ರೇವಣ್ಣ ಅವ್ರ ಮನೆಯಲ್ಲಿ ಇರ್ತಾರೆ. ಅಲ್ಲೂ ಎಲ್ಲ ಹೋಗ್ಬಿಟ್ಟು ಐ ಲವ್ ಯು ಸಿನಿಮಾ ಬಗ್ಗೆ. ಆಮೇಲೆ ದಾವಣಗೆರೆ, ಮೊನ್ನೆ ನಮ್ದು ಹೋಮ್ ಟೌನ್ ದಾವಣಗೆರೆ, ನಮ್ಮ ಫಾದರ್ ಕೂಡ ಮಾಜಿ ದಾವಣಗೆರೆಯಿಂದ MLA.
ಹಾಗಾಗಿ ಅಲ್ಲಿ ಮೊನ್ನೆ ಲಾಂಚ್ ಮಾಡಿದ್ವಿ, ಆಡಿಯೋ ಲಾಂಚ್. ಸರ್ ಡ್ಯಾನ್ಸು, ಆಮೇಲೆ ಸರ್ ಪರ್ಫಾರ್ಮೆನ್ಸು, ಸರ್ ಬಗ್ಗೆ ತುಂಬಾ ಅಭಿಮಾನಿಗಳು ನಮ್ಮ ಭಾಗದಲ್ಲಿದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ಸರ್ದು ಫಿಲ್ಮ್ ಇಂದನೂ ದಾವಣಗೆರೆಗೆ ನಮ್ಮವರ ಒಡನಾಟ. ಸರ್ಗೂ 20 ವರ್ಷದಿಂದ ನನಗೆ ಒಳ್ಳೆ ಸ್ನೇಹಿತರು, ನನ್ನ ಹಿತೈಷಿಗಳು. ಈ ಕಾಂಬಿನೇಷನ್ ಹೆಂಗಾಗ್ಬಿಡ್ತು ಅಂದ್ರೆ, ಇವ್ರ ಜೊತೆ ಒಂದು 20-30 ಡೇಸ್ ಈ ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡಿದ್ದು. ನನಗೆ ಸರ್ದೊಂದು ಚಂದ್ರು ಕಾಂಬಿನೇಷನ್, ನನಗೆ ಒಂದು ಪಿಕ್ಚರ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಅದು ಇನ್ನು ಮುಂದೆ ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ನಂತರ ಸೋನು ಗೌಡ ಅವ್ರಿಗೆ ಬಹುಶಃ 5 ಕೋಟಿ ಬಜೆಟ್ ಅಂದ್ರು ಅವರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಒಂದು 15 ಕೋಟಿ ತನಕ ನನಗೆ ಗೊತ್ತಿರೋಂಗೆ ಖರ್ಚು ಮಾಡಿದ್ದಾರೆ ಚಂದ್ರು. ಒಳ್ಳೆ ಸಿನಿಮಾ. ಉಪೇಂದ್ರ ಸರ್ ಅಂತ ಒಂದೊಂದು ಸಿನಿಮಾನೇ ದೊಡ್ಡ ದೊಡ್ಡ ನ್ಯೂಟ್ರಿಕಲ್ ವಾಂಬ ಅಥವಾ ಇನ್ನೊಂದು ಲೇಟೆಸ್ಟ್ ಇದೆ ಅಂತಂತ ಒಂದು ಸಿನಿಮಾ ಕೊಟ್ಟಿರೋಂಥ 3 ಫಿಲ್ಮ್ದು ಮಿಕ್ಸರ್ ಕಾನ್ಸೆಪ್ಟ್ ಇಲ್ಲಿ ಮ್ಯಾಚ್ ಆಗುತ್ತೆ ಅನ್ಕೊಂತೀನಿ. ಸಿನಿಮಾ ಉಪೇಂದ್ರ ಮತ್ತೆ ಪ್ರೀತ್ ಸೇರಿಸಿ ಆ ಕಾನ್ಸೆಪ್ಟ್ ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ ಚಂದ್ರು. ಅಂದ್ರೆ ಒಂದೊಂದೇ ಡೈನಮೈಟ್ ಅವಾಗಿನ ಕಾಲದ ಸಿನಿಮಾಗಳು. ಇದು ಯಾವ ಮಟ್ಟಕ್ಕೆ ಬ್ಲಾಸ್ಟ್ ಮಾಡುತ್ತೆ ಅನ್ನೋದು ಊಹೆ ಮಾಡ್ಕೋಬಹುದು. ನಮಗೆ ಹಿತೈಷಿಗಳು ಅನ್ನೋದಕ್ಕಿಂತ ಅವ್ರ ಅಭಿಮಾನಿಯಾಗಿ ನಾನು ಅವ್ರು ಮೀಟ್ ಮಾಡಿದ್ದು. ಸರ್ ಬಹುಶಃ ಮರ್ತಿರ್ತಾರೆ. ನೀವು ಒಂದು ಆಕ್ಸಿಡೆಂಟಲ್ಲಿ ನಿಮ್ ಕಾರು ನಮ್ ಕಾರ್ ಎದುರಾಯ್ತು ಸರ್. ಅವಾಗ ನಿಮ್ದು GJ ಅಂತ ಒಂದು ಮಾರುತಿ 800 ಇತ್ತು, ನಂದು NE108 ಇತ್ತು. ಅವಾಗ ಅಪ್ಪ MLA ಏನು. ಅವಾಗ ನೀವು ಅಡ್ಡ ಬಂದ್ರು, ನೀವು ಟ್ರೈ ಮಾಡ್ತಾ ಇರ್ಲಿಲ್ಲ. ನನ್ನ ಜೊತೆ ಪ್ರದೀಪ್ ಅಂತ ನನ್ನ ಕಸಿನ್, ಅವನು ಹೇಳ್ದ, ಇವರು ಉಪೇಂದ್ರ ಅಂತ ನಿರ್ದೇಶಕರು ವಿಶ್ ಪಿಕ್ಚರ್ ಮಾಡಿದ್ರು, ಆಮೇಲೆ ಹೋಮ್ ಪಿಕ್ಚರ್ ಮಾಡಿದ್ರಲ್ಲ ಅಂತ ಹೇಳಿದ್ಮೇಲೆ ನನ್ನ ಕಾಲ ಇಂತ ಅವ್ರಿಗೆ ಹೋಗ್ಲಿ ಅಂತ ಹೇಳಿ ಬಂದ್ಬಿಟ್ಟು ನಾ ಮಾತಾಡ್ತಿದ್ದೆ ನಿಮ್ಗೆ. ಸೊ ಈ ತರ ಎಲ್ಲ ಹಳೆ ಒಂದು ಬಾಂಧವ್ಯ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಚಂದ್ರು ಸಂಸ್ಥೆಯಿಂದ ಇನ್ನೂ 10 ಸಿನಿಮಾ ಬರ್ಲಿ. ಉಪ್ಪಿ ಸರ್ ಚಂದ್ರು ಕಾಂಬಿನೇಷನ್ ನನಗೂ ಒಂದು ಅವಕಾಶ ಕೊಡ್ಲಿ ಸದ್ಯದಲ್ಲೇ. ಏನ್ ಸರ್? ತುಂಬಾ ಜಾಣರು ಸರ್. ಬರೀ ನಗುನಲ್ಲಿ ಅಷ್ಟೊಂದು ಮೀನಿಂಗ್ ಇರುತ್ತೆ, ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಮೆಲ್ಲರ ಆಶೀರ್ವಾದನೂ ಇವ್ರ ಮೇಲೆ ಇರ್ಲಿ, ನಮ್ಮ ಮೇಲೆ ಇರ್ಲಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಒಂದು ಅಪಾಲಜೈಸ್ ಮಾಡ್ತೀನಿ ನಾನು ನಿಮ್ಮೆಲ್ಲ ಹತ್ರ. ಏನಂತಂದ್ರೆ ಚಿತ್ರ ಸರಿಯಾಗಿ ಪ್ರೊಜೆಕ್ಷನ್ ಆಗಲಿಲ್ಲ. ಬಿಕಾಸ್ ಇಲ್ಲಿ ಏನೋ ಫಾರ್ಮೆಟ್ ಕೇಳೋದು, ನಾನೇನೋ ಫಾರ್ಮೆಟ್ ಕೊಟ್ಟೆ, ಮತ್ತೆ ಇಲ್ಲೇನೋ ಪ್ರೊಜೆಕ್ಷನ್ ಆಗಲಿ ಅಂತ ಏನೋ ಕನ್ವರ್ಷನ್ ಮಾಡಿ ಸ್ವಲ್ಪ ಕ್ವಾಲಿಟಿ ವೈಸಸ್ ಏನು ಅನ್ಕೊಂಡು ನಾನೇನು ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತಿದ್ದೆ. ಅದರಲ್ಲಿ ಒಂದು 40% ಅಷ್ಟೇ ಇಲ್ಲಿ ತೋರ್ಸೋಕ್ಕಾಗಿದೆ. ಒಂದು ನಾನು ಏನು ಹೇಳ್ಬಾರ್ದು, ಬಟ್ ಸ್ಟಿಲ್ ಐ ಅಪಾಲಜೈಸ್. ಬಿಕಾಸ್ ಒಂದು ತಾಂತ್ರಿಕ ದೋಷ ಏನೋ ಇದ್ದಂಗಿದೆ ಇದು ಮೇಲ್ಗಡೆದು. ನಾನು ಒಂದು ಮಾತಿಗೆ February 14th ಆ್ಯಕ್ಚುಲಿ ರಿಲೀಸ್ ಮಾಡಬೇಕಾಗಿತ್ತು ನಮ್ಮ ಸಿನಿಮಾನ. ನಾವು ಕಾರಣಾಂತರಗಳಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಒಂದೇನಂದ್ರೆ ನನ್ನ ಪ್ರಕಾರ ಏನಂದ್ರೆ ಅನ್ಕೊಂಡಿದ್ದನ್ನ ತೆರೆ ಮೇಲೆ ತರೋವರೆಗೂ ಅದು ಎಷ್ಟೇ ದಿವಸಗಳಾದ್ರೂ, ಬಟ್ ನಾವು ಅನ್ಕೊಂಡಿರೋ ಕೆಲಸನ ಅಚೀವ್ ಮಾಡಿದ್ಮೇಲೆ ಎಕ್ಸ್ಪ್ರೆಸ್ ಮಾಡಬೇಕು. ಒಂದು ಜನಗಳ ಮುಂದೆ ಇಡಬೇಕು ಅಂತಂದ್ರೆ ಅದಕ್ಕಾಗಿ ಕಂಪ್ಲೀಟ್ ಆಗಿ ಒಂದು 100% ನಮ್ಮ ಮೈಂಡಲ್ಲಿ ಇರೋದು ಅಥವಾ ನಮ್ಮ ತಲೆನಲ್ಲಿ ಇದ್ದಿದ್ದು ಅಥವಾ ಸ್ಕ್ರಿಪ್ಟ್ನಲ್ಲಿ ಇದ್ದಿದ್ದು ಒಂದು ಇಡೀ ಟೀಮ್ ಆಫ್ ಏನಂತ ಅನ್ಕೊಳ್ತೀವಿ ಅದು ಮುಖ್ಯವಾಗುತ್ತೆ. ನಾವು 14th ರಿಲೀಸ್ ಮಾಡಿದ್ರೆ ಯಾರು ಕೇಳ್ತಾ ಇರಲಿಲ್ಲ ಏನು ಕ್ವಾಲಿಟಿ ಬಗ್ಗೆ. ಬಿಕಾಸ್ ಇಲ್ಲಿ ನಾವು ಸರ್ ಸುಮಾರಷ್ಟು ಕಂಟೆಂಟ್ಸ್ ಬಗ್ಗೆ ತುಂಬಾನೇ, ಈವನ್ ಎಡಿಟಿಂಗ್ ಅಲ್ಲೂ ಸಾಕಷ್ಟು ಹಿಂದೆ ಮುಂದೆ ಮಾಡಿ ಸಾಕಷ್ಟು ದಿವಸಗಳು ತಗೊಟ್ಟು ಅದೊಂದು ಫೈನಲ್ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಒಂದ್ ಕಡೆ CG ವರ್ಕ್ ನಡೀತಾ ಇದೆ ಹೈದ್ರಾಬಾದಲ್ಲಿ, ಒಂದ್ ಕಡೆ ಈ ಕಡೆ ನಾವು DA ಕೂಡ ನಡೀತಾ ಇದೆ. ಸೊ ಬಟ್ ನಾವು ಅನ್ಕೊಂಡಂಗೆ ಸಿನಿಮಾ ಮಾಡಿದೀವಿ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ. ಐ ಡೋಂಟ್ ಬಟ್ ಔಟ್ಪುಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಒಂದು ನನಗೆ ಇದರಲ್ಲೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್ ಜೊತೆ ಮಾಡ್ತಾ, ಉಪೇಂದ್ರ ಸರ್ ಜೊತೆ ಮಾಡ್ತಾ ಇರೋದು, ಮತ್ತೆ ಚಂದ್ರು ಸರ್ ಕಾಂಬಿನೇಷನ್ ಮಾಡ್ತಾ ಇರೋದು ನನ್ನ ಮೊದಲನೇ ಸಿನಿಮಾ ಆಗಿದೆ. ಸೊ ಇವೆರಡು ಕಾಂಬಿನೇಷನ್ ಮಾಡಿದ್ರೆ ನನಗೆ ಬಹಳ ಒಂದು ತೃಪ್ತಿ ಕೊಟ್ಟಿದೆ. ಸೊ ಔಟ್ಪುಟ್ ನಲ್ಲಿ ಸಿನಿಮಾ ಫೈನಲ್ ಔಟ್ಪುಟ್ ಬಂದ ಇಟ್ ವಿಲ್ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಮೂವಿ ಫಾರ್ ಯೂತ್ ಅಂಡ್ ಫ್ಯಾಮಿಲಿ. ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಚಂದ್ರು ಸರ್ ನಮ್ಮ ಕ್ಲಿನಿಕಲ್ಲಿ ಕೂತ್ಕೊಂಡು ಒಂದು ಕೆಲವು ನಿಮಿಷಗಳಲ್ಲಿ ಚಿತ್ರಕಥೆ ಹೇಳುವಾಗ ನನ್ನ ವಿಜುವಾಲಿಟಿ ಏನಿತ್ತು, ಇಮ್ಯಾಜಿನೇಷನ್ ಏನಿತ್ತು, ಟೋಟಲ್ ಸಿನಿಮಾ ಕತೆ ಮುಗಿಯೋಷ್ಟೊತ್ತಿಗೆ ಬದಲಾಗ್ತಾ ಹೋಯ್ತು. ಚಿತ್ರಕಥೆ ಅಂದರೆ ಕಂಪ್ಲೀಟ್ ಅವರು ಸ್ಟೋರಿ ಹೇಳೋ ಅಷ್ಟೊತ್ತಿಗೆ ನಿಜ ನನ್ನ ಬಾಡಿಲಿ ಒಂದು ಸೆನ್ಸೇಷನ್, ಒಂಥರ ಜುಮ್ ಅನ್ನೋ ಒಂಥರ
ಫೀಲ್ಡ್ ಸ್ಟಾರ್ಟ್ ಆಯಿತು. ಒಂದು ಕ್ಲಿಯರ್ ಮೆಸೇಜ್ ಅವರು ಚಿತ್ರದ ಮೂಲಕ ಕೊಡ್ತಿದ್ದಾರೆ. ಎಂಟೈರ್ ಫಿಲ್ಮ್ ಸ್ಟೋರಿಲಿ ಟ್ವಿಸ್ಟ್ಗಳು ಅದು ಒಂಥರ ಒಂದು ಆಡಿಯನ್ಸ್ಗೆ ಅದು ಚೇರ್ ತುದಿಲಿ ಕೂರಿಸ್ಕೊಳ್ಳುತ್ತೆ. 100 ಭಾಗ ಇದು ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಒಂದು ನಾರ್ಮಲ್ ಆಡಿಯನ್ಸ್ ಆಗಿ, ನನಗೂ ಚಿತ್ರದ ತಂಡದಕ್ಕೂ ಏನೂ ಸಂಬಂಧ ಇಲ್ಲದಿದ್ರು ಒಂದು ನಾರ್ಮಲ್ ಮೂವಿ ನಾನು ಒಂದು ಅದು ಬಹುಶಃ ಥಿಯೇಟ್ರಲ್ಲಿ ನಿಮ್ಮ ಜೊತೆ ನಾನು ಕೂತ್ಕೊಂಡು ನೋಡಿದಾಗ ಡೆಫಿನೆಟ್ಲಿ ಇಬ್ಬರಿಗೂ ಆ ಫೀಲ್ ಅನ್ಸುತ್ತೆ ಮತ್ತೊಮ್ಮೆ. ಚಿತ್ರತಂಡಕ್ಕೆ 100% ಸಕ್ಸಸ್ನ ನಾನು ಹೃದಯಪೂರ್ವಕವಾಗಿ ಬಯಸ್ತೀನಿ. ಉಪೇಂದ್ರ ಸರ್ ಅವ್ರಿಗೆ ನನ್ನ ಮನಸಾರೆ ವಿಶಸ್ ಇದ್ದೇ ಇರುತ್ತೆ. ಬಟ್ ಆದರೆ ಹೇಗೆ ಹೇಳೋದು ಸರ್, ನಾವು ಹಂಗೆ ಹೇಳಬಾರ್ದು ಅಂತ ಒಪ್ಪಿ ಸರ್, ಹಾಗೆಲ್ಲ ನಿಮ್ಮ ಮುಂದೆ ಹೇಳಬಾರ್ದು. ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಆಶೀರ್ವಾದ ಇರಲಿ. ಏಪ್ರಿಲಲ್ಲಿ ಆದಷ್ಟು ಬೇಗನೆ ಒಂದು ಡೇಟನ್ನು ಕೂಡ ನಿಗದಿ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು ಸರ್. ಸರ್ ಅವ್ರಿಗೆ ಒಂದು ಇವತ್ತು ಟಿವಿ ಇದ್ರದ್ದು ಒಂದು ಪ್ರೋಗ್ರಾಮ್ ಇತ್ತು, ನಾನು ಬಂದು ಜಾಯ್ನ್ ಆಗ್ತೀನಿ ಅಂದರು. ಈಗ SMS ಮಾಡಿದ್ರು ಲೇಟ್ ಆಗ್ತಿದೆ ಸರ್ ಅಂತ. ಮೇ ಬಿ ಮುಗಿಯೋಷ್ಟೊಳಗೆ ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಸರ್.